ಎಲ್ರಿಗೂ ನಮಸ್ಕಾರ. ನಾನು ಜಯಂತಿ ಮಲ್ನಾಡು. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾನು ಆನಿಯನ್ ನೀರು ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಸೊ ಲಾಸ್ಟ್ ಟೈಮು ಪ್ಲೈನಾಗಿ ತೋರಿಸ್ತಿದ್ದೆ. ಇವಾಗ ಆನಿಯನ್ನ, ಕೊತ್ತಂಬರಿ, ಕರಿಬೇವು ಮತ್ತು ಹಸಿಮೆಣಸನ್ನು ಮಿಕ್ಸ್ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಿನ್ನೆ ಸಂಜೆನೇ 1 ಗ್ಲಾಸು ಅಕ್ಕಿಯನ್ನು ನಾನು ನೆನೆಸಿಟ್ಕೊಂಡಿದ್ದೆ. ಅದನ್ನು ಇವಾಗ ತೊಳ್ಕೊಂಡು ನೀಟಾಗಿ ರುಬ್ಕೊಂಡಿದ್ದೀನಿ. ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಹಾಗೆ 1-2 ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು. ಸೊ ಇವಾಗ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೇನೆ. ಸೊ ಇವಾಗ ನಾನು ಕಟ್ ಮಾಡಿರೋದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು, ಸೊ ಇವಾಗ ನಾನು ದೋಸೆ ಹುಯ್ಕೊಳ್ತೀನಿ. ಸೊ ಬನ್ನಿ ಇವಾಗ ದೋಸೆ ಮಾಡೋಣ. ಸೊ ಇವಾಗ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ದೋಸೆಯನ್ನು ಹುಯ್ಕೊಳ್ತೀನಿ. ನೋಡಿ, ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಕರೆಕ್ಟಾಗಿ ನೀವು ಮಾಡಿದ್ರೆ ತಿನ್ನಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ನಿನ್ನೆ ಚಿಕನ್ ಡ್ರೈ ಮಾಡಿದ್ದೆ. ಸೊ ಅದ್ರ ಜೊತೆ ಈ ನೀರು ದೋಸೆಯನ್ನು ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಹೀಗೆ ನೀವು ನೀಟಾಗಿ ಹುಯ್ಕೊಳ್ಬೇಕು. ಹುಯ್ಕೊಂಡು ಎರಡೂ ಕಡೆಯಲ್ಲೂ ನೀವು ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೋಬೇಕು. ನೋಡಿ, ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಇದು ನೀವು ಕಾಯಿ ಚಟ್ನಿ ಜೊತೆಯಲ್ಲೂ ಕೂಡ ನೀವು ತಿನ್ಬೋದು. ಯಾವುದ್ರ ಜೊತೆ ಆದರೂ ತಿನ್ಬೋದು. ಕಾಂಬಿನೇಷನ್ ಸ್ವಲ್ಪ ನಾನ್ ವೆಜ್ಜಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಿಲ್ಲ ಅಂದರೆ ನೀವು ತುಪ್ಪ ಮತ್ತು ಕಾಯಿ ಚಟ್ನಿ ಆದರೂ ಕೂಡ ಇದರಲ್ಲಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದರ ಟೇಸ್ಟ್ ಗೊತ್ತಿದ್ದವರಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಸರಿ ನೀವು ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂಥೇಳಿ. ಸೊ ನೀಟಾಗಿ ನೀವು ಇದನ್ನು ನೀರನ್ನು ಹಾಕ್ಕೊಳ್ಬೇಕು. 1 ಗ್ಲಾಸ್ ಅಕ್ಕಿ ಹಾಕ್ಕೊಂಡ್ರೆ 2 ಗ್ಲಾಸ್ ನೀರನ್ನು ಹಾಕೋದನ್ನು ಖಂಡಿತ ನೀವು ಮರಿಬೇಡಿ. ಈ ಥರ ಮಾಡಿ ನೋಡಿ ಎಷ್ಟು ಟೇಸ್ಟಾಗಿರುತ್ತೆ ಅಂತ. ತುಂಬ ತೆಳ್ಳಗೆ ಬರುತ್ತೆ, ಹಾಗೆ ಸ್ವಲ್ಪ ಕ್ರಿಸ್ಪಿ ಥರ ಇರುತ್ತೆ ತಿನ್ನಲಿಕ್ಕೆ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇಲ್ಲಿ ನಾನು 2 ದೋಸೆಯನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಒಂದು 4 ದೋಸೆ ತಿನ್ಬೋದು. ನೀವು 1 ಗ್ಲಾಸ್ ಅಕ್ಕಿ ಹಾಕ್ಕೊಂಡ್ರೆ ಅದು 3 ಜನ ತಿನ್ಬೋದು. ನಮ್ಮ ಮನೆಯಲ್ಲಿ ನಾನು, ನನ್ನ ಮಗ, ನನ್ನ ಹಸ್ಬೆಂಡಿಗೆ 1 ಗ್ಲಾಸ್ ಅಕ್ಕಿ ಹಾಕ್ಕೊಂಡ್ರೆ ಸಾಕಿದು. ನೋಡಿ, ಚಿಕನ್ ಡ್ರೈ ಇತ್ತು, ಅದ್ರ ಜೊತೆಯಲ್ಲಿ ಒಳ್ಳೆ ಕಾಂಬಿನೇಷನ್ನು. ತುಂಬಾ ಚೆನ್ನಾಗಿರುತ್ತೆ. ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಥ್ಯಾಂಕ್ ಯು.